ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ನೋಡಿ, ನಾನು ಈ ಬೌಲಲ್ಲಿ ಒಂದು ಬೌಲು ರವೆ ತೊಗೊಂಡಿದ್ದೀನಿ, ಒಂದು ಬೌಲ್ ಮೊಸರಿದೆ, ಇದು ಅರ್ಧ ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಎರಡನ್ನೂ ಹಾಕಿ ತಟ್ಟೆ ಇಡ್ಲಿ ಮಾಡೋಣ ಬನ್ನಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ, ಜಾಸ್ತಿ ಬೇಡ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ನೋಡಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಈಗ ರವೆ, ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ನಾನು ಒಬ್ಬಳೇ ಇರಲ್ಲ, ಅದರಿಂದ ಸ್ವಲ್ಪ ಕಮ್ಮಿನೇ ಮಾಡ್ಕೋತಾ ಇದ್ದೀನಿ. ಒಂದು 10 ಇಡ್ಲಿ, ಒಂದು 8 ಇಡ್ಲಿ ಬರ್ಬೋದು. ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿಯಾಗಿದೆ, ಸಾಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅದು ಆಫ್ ಮಾಡಿಬಿಡೋಣ ಸ್ಟವ್ನ. ಕೊತ್ತಂಬರಿ ಸೊಪ್ಪು, ಪಾಲಕ್ ಭಾಳ ಚೆನ್ನಾಗಿರುತ್ತೆ. ಇಡ್ಲಿ ಭರ್ಜರಿಯಾಗಿರುತ್ತೆ. ಇದಾಗಿದೆ, ಕೆಳಗಡೆ ಇಟ್ಕೊಬಿಡೋಣ. ಈಗ ನೋಡಿ, ಇದಕ್ಕೆ ಮೊಸರು 1 ಕಪ್, ಒಂದು ಕಪ್ ನೀರು, ಈಗ ಸ್ವಲ್ಪ ಉಪ್ಪು, ಈಗ ಒಂದು ಸ್ವಲ್ಪ ಸೋಡಾ, ಅದೊಂದು ಸ್ವಲ್ಪ ಹಾಕಲೇಬೇಕು, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಮಾಡಬೇಕು. ಈಗ ಒಂದು 10 ನಿಮಿಷ ಈ ಥರ ಕಲಸು, ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಬಿಡೋಣ. ಒಂದು 10 ನಿಮಿಷ ರೆಸ್ಟಲ್ಲಿರಲಿ. ಈಗ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ. ನೀರು ಚಟ್ನಿ, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 3 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಚೂರು, ಸ್ವಲ್ಪ ಉಪ್ಪು. ಈಗ ರುಬ್ಕೊಬಂದ್ಬಿಡೋಣ. ರುಬ್ಕೊಬಂದಿದ್ದೀನಿ. ಇದಕ್ಕೊಂದು ಸಣ್ಣ ಒಗ್ಗರಣೆ. ಸಾಸಿವೆ ಸಿಡಿಲಿ,
ನೋಡಿ ಈ ಥರ ನೋಡಿ ಇಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕೊಳ್ಳುವ ಈಗ, ಯಾಕೆ ಅಂದರೆ ಇಷ್ಟು ಗಟ್ಟಿ ಬೇಡ. ಈಗ ತಟ್ಟೆಗೆ ಹಾಕ. ನೋಡಿ ಇಡ್ಲಿ ತಪ್ಪಲೆ ಇಟ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿದ್ದೀನಿ. ನೋಡಿ ನಮ್ಮ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಯಾವುದಿರುತ್ತೆ ಅದನ್ನು ತೊಗೊಳ್ಳಿ. ಯಾಕೆಂದರೆ ಅದೇ ತಟ್ಟೆ ಬೇಕು ಇದೇ ತಟ್ಟೆ ಬೇಕು ಅಂತ ಏನೂ ಇಲ್ಲ. ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದೆ ಪ್ಲೇಟ್ ಇಡ್ಲಿ ಇದೆ, ಆದರೆ ಹೋಗೋಕ್ಕಾಗಲ್ಲ. ಅದು ಕರೆಕ್ಟ್ ತಟ್ಟೆ. ಮತ್ತು ಇದಕ್ಕೆ ನಾನು ನೋಡಿ ಇದ್ರ ಮೇಲೆ ಇದನ್ನ ಇಡ್ತೀನಿ. ನಡೀತದೆ. ಈಗ ಮುಚ್ಚಳ 10 ನಿಮಿಷ ಬೇಯಬೇಕು. ಅಲ್ಲ 5 ನಿಮಿಷ 10 ನಿಮಿಷ ಬೇಯಲಿ ನೋಡುವ. ಬೆಂದಿದೆ, ತೆಗೆಯೋಣ. ಇಡ್ಲಿ ರೆಡಿ. ನೋಡ್ರಿ ತಟ್ಟೆ ಇಡ್ಲಿ ರೆಡಿ. ಸೂಪರಾಗೈತೆ ಇಡ್ಲಿ, ಚೆನ್ನಾಗಿ ಬಂದೈತೆ ಇಡ್ಲಿ. ಪಾಲಕ್ ತಟ್ಟೆ ಇಡ್ಲಿ ರೆಡಿ ಆಯಿತು. ಇಷ್ಟು ಮೃದುವಾಗಿದೆ, ಚೆನ್ನಾಗಿದೆ. ಇದಕ್ಕೆ ಇಷ್ಟು ತಿನ್ನಲ್ಲ, ಸ್ವಲ್ಪ ತೊಗೋತೀನಿ, 4 ಪೀಸ್. ಇದಕ್ಕೆ ಚಟ್ನಿ ತೆಳುವಾಗಿರಬೇಕು, ಎಲ್ಲ ಹಸಿರು ಹಸಿರಿಗೆ ಇದೆ ಅಂತಾರೆ. ಏನು ಗೊತ್ತಾ, ಈ ಥರ ತಿನ್ನಬೇಕು ತಟ್ಟೆ ಇಡ್ಲಿನ. ಅದ್ಭುತವಾಗಿದೆ. ನೀವು ಮನೇಲಿ ಮಾಡಿಕೊಳ್ಳಿ, ಸೂಪರಾಗಿದೆ ಇಡ್ಲಿ. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ. ಆ ಖಾರ ಸೂಪರಾಗ. ನಾನು ಮೆಣಸಿನ್ಕಾಯಿ 4 ಹಾಕಿದ್ನಲ್ಲ, ಇಡ್ಲಿಗೂ ಹಾಕಿದೆ, ತುಂಬ ಚೆನ್ನಾಗಿ ಬಂದೈತೆ. ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಪಾಲಕ್ ಸೊಪ್ಪಿತ್ತ ವೇಸ್ಟ್ ಮಾಡೋದಕ್ಕೆ ಅಂತ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಇನ್ನೂ ಚೆನ್ನಾಗಿದೆ, ಇಡ್ಲಿ ಸೂಪರಾಗಿ ಬಂದಿದೆ. ಕೊನೆ ತನಕ ವೀಡಿಯೋ ನೋಡಿ.
ಸಾರಿ, ನಾನು ಮಾತಾಡಲ್ಲ ಅಂತ ಯಾರು ಕೋಪ ಮಾಡ್ಕೊಂಡ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಡ್ಲಿ ಸೂಪರಾಗಿ ಬಂದಿದೆ ನೋಡಿ. ಕೊನೆ ತನಕ ವಿಡಿಯೋ. ಥ್ಯಾಂಕ್ ಯು, ಧನ್ಯವಾದ.